ನಾವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ಗೆ FK ಜೊತೆಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಸಾವಿರಾರು ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್ ಎಲ್ಲ ಬರ್ತಾವ್ರೆ. ಈ ಸಲ 1.5 ಲಕ್ಷ ಜನದ ಮೇಲೆ ಬರ್ತಾವ್ರೆ ವಿಸಿಟರ್ಸ್. 17,000 ಡಾಕ್ಟರ್ ರಿಜಿಸ್ಟರ್ಡ್. SIR ಗೆ ಕೊಡ್ತಿರುವಂತ ಇಂಪಾರ್ಟೆನ್ಸ್ ಏನಕ್ಕೆ ಬಿಸ್ನೆಸ್ ಅವ್ರು ಕೊಡಲ್ಲ. 2 ವರ್ಷದೊಳಗೆ ನೀವು ಇಂಡಸ್ಟ್ರಿ ಮಾಡ್ಕೊಡಿ, ಯಾವ ವಿಧವಾದ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸಮರ್ಪಕವಾಗಿ ಕಾನೂನು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ. ಈ ಎಲ್ಲ ಇಶ್ಯೂಸು ನಮಗೆ ಎಲ್ಲ ಮೆಂಬರ್ಸ್ಗೆ ಯಾವುದೋ ಒಂದು ಜಾಗನಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ಕೈಗಾರಿಕೆಗಳ ಬಗ್ಗೆ ಸರ್ಕಾರಕ್ಕೆ ಒಲವಿದೆ. ಆ ಒಲವನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ಅವರು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬೇಕಾಗಿದೆ. ಸ್ಟೇಟ್ ಡೆವಲಪ್ಮೆಂಟ್ ಇಸ್ ಲಿಂಕ್ಡ್ ವಿತ್ ನೇಷನ್ ಡೆವಲಪ್ಮೆಂಟ್. ಬಟ್ ಸರ್ಕಾರದಲ್ಲಿ ಎಸ್ಪೆಷಲಿ AC ರೂಮಲ್ಲಿ ಕೂತಿರುವಂತಹ ಅಧಿಕಾರಿಗಳು ಪೂರಕವಾಗಿ ಕೆಲಸ ಮಾಡದೆ ಹೋದ್ರೆ ನೇಷನ್ ಬಿಲ್ಡಿಂಗ್ ಎಲ್ಲ ಆಗುತ್ತೆ. ಈ ಪೂರಕವಾಗಿ ವರ್ಕ್ ಮಾಡಿದ್ರೆ ಗೌರ್ಮೆಂಟ್ಗೂ ಒಳ್ಳೆ ಹೆಸರು ಬರುತ್ತೆ, ಮತ್ತೆ ವಾಣಿಜ್ಯ ಮಂಡಳಿನೂ ಡೆವಲಪ್ ಆಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಒಟ್ಟಿಗೆ ಸೇರಿ ವರ್ಕ್ ಮಾಡೋಣ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್. SIR ಗೆ ಕೊಡ್ತಿರುವಂತ ಇಂಪಾರ್ಟೆನ್ಸ್ ಏನಕ್ಕೆ ಬಿಸ್ನೆಸ್ ಅವ್ರು ಕೊಡಲ್ಲ. ಪ್ರತಿಯೊಂದು ಮನೆ ಬಾಗಿಲಿಗೆ ಬಂದು ಇದು ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಅದೇ ಟೈಪ್ ಒಬ್ಬರು ಬಿಸ್ನೆಸ್ ಮ್ಯಾನ್ ಶುರು ಮಾಡಬೇಕು ಅಂದಿದ್ಕೊಳ್ಳೆ ಅವ್ನು ಪೂರಕವಾಗಿ ಸಪೋರ್ಟಿವ್ ಆಗಿ ಯಾಕೆ ಗೌರ್ಮೆಂಟ್ ಮನೆ ಬಾಗಿಲಿಗೆ ಬಂದಿರ್ತಾನೆ, ಇರೋ ಜಾಗದಲ್ಲಿ ಬಂದು ಸಪೋರ್ಟ್ ಮಾಡಬಾರ್ದು. ನಾವು ನಿಮ್ಮ ಹತ್ರ ಬರಬೇಕು, ಕಾಯಬೇಕು, ಪರ್ಮಿಷನ್ ತಗೋಬೇಕು, ಈಸಿಯಾಗಿ ನಡೆಯಲ್ಲ. ಸೊ ಈ ನಿಟ್ಟಿನಲ್ಲಿ FKCC ದರ್ ವರ್ಕಿಂಗ್ ಡೇ ಅಂಡ್ ನೈಟ್. ಅವರು ಚಾಲೆಂಜಸ್ ತುಂಬಾ ಇದೆ, ಪಾಲಿಸ್ಟ್ ಆಗಿ ಹೇಳ್ತಿದ್ದಾರೆ. ಬಟ್ ಸತ್ಯವನ್ನು ಹೇಳ್ತೀನಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ರನ್ ದಿ ಅಸೋಸಿಯೇಷನ್. ಸರ್ FKCC ಅಲ್ಲಿ ನಾನು ಓಪನ್ ಆಗಿ ಎನಿ ಅಸೋಸಿಯೇಷನ್, ನೀವು ಕ್ಲಬ್, ರೋಟರಿ ಕ್ಲಬ್ ತೊಗೊಳ್ಳಿ, ಯಾವುದೇ ಅಸೋಸಿಯೇಷನ್ ತೊಗೊಳ್ಳಿ, ಮೈಂಡ್ಸ್ಕೊಂಡು ಮ್ಯಾನೇಜ್ಮೆಂಟ್ ವೆರಿ ಡಿಫಿಕಲ್ಟ್, ವೆರಿ ಚಾಲೆಂಜಿಂಗ್. ಇಲ್ಲಿ ಕೆಲವೊಬ್ಬರು ನಿಜವಾಗ್ಲೂ ಸರ್ವಿಸ್ ಓರಿಯೆಂಟೆಡ್ ಮೈಂಡಲ್ಲಿ ಇರ್ತಾರೆ, ಕೆಲವೊಬ್ಬರು ಸೆಲ್ಫ್ ಹೋಗಿ ಬಂದಿರ್ತಾರೆ. ಈ ನಿಟ್ಟಿನಲ್ಲಿ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಒಂದು ಅಸೋಸಿಯೇಷನ್. ಅಲ್ಲ, ಮ್ಯಾನೇಜ್ ಮಾಡೋದಕ್ಕಿಂತ ಪ್ರತಿದಿನ ವಿಜ್ಞಾನ ಭಾಳಷ್ಟು ಮುಂದುವರಿತಾ ಇದೆ. ವೈಜ್ಞಾನಿಕವಾಗಿ ಭಾಳ ದಿಶೆಗಳಲ್ಲಿ, ಭಾಳ ದಿಕ್ಕಿನಲ್ಲಿ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ಆ ದಿಶೆಯಲ್ಲಿ ಸರ್ಕಾರ ಮತ್ತು ಉದ್ಯಮ ಎರಡೂ ಸಮಸಮವಾಗಿ ಹೋಗ್ಬೇಕಾಗುತ್ತೆ. ಈಗ ನಮ್ಮ ಯೋಚನಾ ಶಕ್ತಿ ಭಾಳ ವೇಗವಾಗಿದ್ದು ಸರ್ಕಾರದ ವಿವೇಚನಾ ಶಕ್ತಿ ಕಡಿಮೆ ಇದ್ದರೆ ಮ್ಯಾಚ್ ಆಗಲ್ಲ. ಎರಡೂ ವಿವೇಚನೆಗಳು, ಎರಡೂ ಯೋಜನೆಗಳು ಒಂದಕ್ಕೊಂದು ಪೂರ್ವಭಾವಿ ಸಮರ್ಪಕವಾಗಿದ್ದಾಗ ಇಂಡಸ್ಟ್ರಿ ಬೆಳೆಯಲು ಅನುಕೂಲ ಆಗುತ್ತೆ. ನಮ್ಮಲ್ಲಿ ಸರ್ಕಾರ ಘೋಷಿಸಿದ್ದೇನು, 2 ವರ್ಷದೊಳಗೆ ನೀವು ಇಂಡಸ್ಟ್ರಿ ಮಾಡಬೇಡಿ, ಯಾವ ವಿಧವಾದ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಸಮರ್ಪಕವಾಗಿ ಕಾನೂನು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಒಂದು ದೊಡ್ಡ ಪ್ರಶ್ನೆ. ಈಗ ನನಗೆ ವಿದ್ಯುತ್ ಶಕ್ತಿ ಬೇಕಾಗಿರ್ಬೋದು, ನನ್ನ ಕಾರ್ಖಾನೆ ಬಂದ್ ಮಾಡೋಕ್ಕೆ ಬೇಕಾದಂಥ ಜಾಗ ಅಥವಾ ಬೇಕಾದಂಥ ನೀರು, ಇನ್ನಿತರ ಸಂಪರ್ಕಗಳು ವೈಜ್ಞಾನಿಕವಾಗಿ ಹೇಳದಂತೆ ಆಗಬೇಕು. ಯಾವಾಗ ಸರ್ಕಾರ ಹೇಳದಂತೆ ನುಡಿದಂತೆ ಆ ಕಾರ್ಯಕ್ರಮಗಳು ಸಮರ್ಪಕವಾಗಿ ಉದ್ಯಮಿಗಳಿಗೆ ಲಭ್ಯವಾಗುತ್ತೋ ಆವಾಗ ಸರ್ಕಾರದ ತಿಳಿದಂತೆ ಉದ್ಯಮಕ್ಕೆ ವೇಗವಾಗಿ ನಡೀತದೆ. ಚೈನ್ ಲಿಂಕ್, ಯಾವುದಾದ್ರು ಒಂದು ಲಿಂಕ್ ಮಿಸ್ ಆದರೂ ನಡವಳಿಕೆ ಅಥವಾ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಎರಡೂ ಕೊಂಡಿಗಳು ಸಮವಾಗಿ ಹೋದಾಗ ಕರೆಕ್ಟಾಗಿ ಆಗುತ್ತೆ. ಎಡರು ತೊಡರುಗಳಾದಾಗ ಉದ್ಯಮ ಕುಂಠಿತವಾಗುತ್ತೆ. ಇವೆಲ್ಲವನ್ನು ಸಮತೋಲನ ನೋಡಿ ಆಯಾ ಸಂಬಂಧಪಟ್ಟ ಇಲಾಖೆಗಳಿಗೆ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡಿದಾಗ, ಪ್ರತಿ ತಿಂಗಳು ಡಿಸ್ಟ್ರಿಕ್ಟ್ ಚೇಂಬರ್ಗೋಸ್ಕರ ಒಂದು ಮೀಟಿಂಗ್ ಇರ್ತೀವಿ. ಆ ಮೀಟಿಂಗ್ನ ಇದು ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆಗಳವರ ಜೊತೆ ಮಾತಾಡಿ ಅದು ಎಷ್ಟು ಮಟ್ಟಿಗೆ ನಾವು ಬಗೆಹರಿಸ್ಬೋದು, ಎಷ್ಟು ಮಟ್ಟಿಗೆ ಸರ್ಕಾರದಿಂದ ಉದ್ಯಮಪತಿಗಳ ಅನುಕೂಲ ಆಗಬೇಕು, ಆ ದಿಸೆಯಲ್ಲಿ ಚೇಂಬರ್ ವರ್ಕ್ ಮಾಡುತ್ತೆ. ಈ ಇತ್ತೀಚೆಗೆ ನಮ್ಮ ವಾಣಿಜ್ಯ ಸಂಸ್ಥೆಗೆ KDB MD ಗೋವಿಂದ ರೆಡ್ಡಿ ಅವರು ಬಂದಿದ್ರು. ಭಾಳಷ್ಟು ಸಮಸ್ಯೆಗಳನ್ನು ಅಧ್ಯಕ್ಷರು ಮತ್ತು ಮೆಂಬರ್ಸು ವಿಚಾರ ವಿನಿಮಯ ಮಾಡಿಕೊಂಡು ಅಲ್ಲೇ ಅದಕ್ಕೆ ಅನುಕೂಲ ಆಗುತ್ತಾರೆ, ನಾವು ದೂರದೃಷ್ಟಿಯಿಂದ ಏನೇನು ಮಾಡ್ಬೋದು ಅನ್ನೋದು ಈಗ ತಾನೇ ಮಾತಾಡಿ. ಈ ದೃಷ್ಟಿನಲ್ಲಿ ವಾಣಿಜ್ಯ ಸಂಸ್ಥೆ ಪ್ರತಿ ತಿಂಗಳು, ಪ್ರತಿ ವಾರ ಕಾರ್ಯಕ್ರಮದ ಮೂಲಕ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸರ್ಕಾರಿ ಮಂತ್ರಿಗಳಿರ್ಬೋದು, ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಡಿಸ್ಟ್ರಿಕ್ಟ್ ಒಂದು ಸಮಸ್ಯೆ. KIDB ಇಶ್ಯೂ ನೋಡಿದ್ರೆ ನಮಗೆ ಬೆಂಗಳೂರಿಗೆ ಮಾತ್ರ ಸೀಮಿತ ಇಲ್ಲ, ಡಿಸ್ಟ್ರಿಕ್ಟ್ನಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಮುಂಚೆ ತಿಂಗಳಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಿದ್ರು. ಅರ್ಬನ್ ಪಾಲಿಸಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಅವ್ರ ಕಡೆಯಿಂದ ಮೇಡಮ್ ಕಾವೇರಿ ಅವ್ರ ಜೊತೆನಲ್ಲಿ ಬಂದಿದ್ರು. ಸಾಕಷ್ಟು ನಮ್ಮ ಮೆಂಬರ್ಸು ಯಾರ್ಯಾರಿಗೆ ತೊಂದರೆ ಇತ್ತು. ಸೊ ಪ್ರತಿ ಆಕ್ಟಿವಿಟಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಶ್ಯೂ ಇರಲಿ, ಇಲ್ಲ BWSSB ಇಶ್ಯೂ ಇರಲಿ, ಇಲ್ಲ ಪವರ್ ಟ್ಯಾರಿಫ್ ಬೆಸ್ಕಾಮ್ ಇಶ್ಯೂ ಇರಲಿ, ಈ ಎಲ್ಲ ಇಶ್ಯೂಸು ನಮಗೆ ಎಲ್ಲ ಮೆಂಬರ್ಸ್ಗೆ ಯಾವುದೋ ಒಂದು ಜಾಗನಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ. ಆ ಇಶ್ಯೂಸ್ ಸಾಲ್ವ್ ಮಾಡೋಕ್ಕೆ ನಾವು ಚೇಂಬರ್ಸ್ ಇರೋದು. ಸೊ ನಮಗೆ ಗೌರ್ಮೆಂಟ್ ಜೊತೆನಲ್ಲಿ ಕೆಲಸ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಇದ್ದಿರೋದು. ಅದಕ್ಕೆ
ಫೆಸಿಲಿಟೇಷನ್ ಮಾಡೋಕ್ಕೆ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಸಾಕಷ್ಟು ಅಸೋಸಿಯೇಷನ್ಸ್. ಮೇಡಮ್ ನಡೆದಾಗೆ ಇತ್ತೀಚೆಗೆ ಯತೀಂದ್ರವ್ರು ಬಂದಿದ್ರು. ಮುನ್ಸಿಪಾಲಿಟಿ, ನಗರಸಭೆ, ಪಂಚಾಯತಿ ಸಭೆಗಳು, ಅದಕ್ಕೆ ಬೇಕಾದಂಥ ಖಾತಾ ಇರ್ಬೋದು, ಸರ್ಕಾರದಿಂದ ಏನು ಶುಲ್ಕ ತೆರಿಗೆ ಅವ್ರ ಮೇಲೆ ಹಾಕ್ತಾರೋ ಅದು ವೈಜ್ಞಾನಿಕವಾಗಿರೋದಿಲ್ಲ. ಅವ್ರು 10 ರೂಪಾಯಿ ಹಾಕೋ ಕಡೆ 1000 ರೂಪಾಯಿ ತೆರಿಗೆ ಹಾಕಿರ್ತಾರೆ. ಇದನ್ನು ಸಮತೋಲನವಾಗಿ ಹೇಗೆ ಮಾಡಬೇಕು, ಇಂಡಸ್ಟ್ರಿ ಹೇಗೆ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಪ್ರೆಸಿಡೆಂಟ್ ಮುಖಾಂತರ ಮಿನಿಸ್ಟರ್ ಹತ್ರ ಮಾತಾಡಿದಾಗ, ಅದು ದೂರದ ಬೀದರ್ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಅಥವಾ ಚಾಮರಾಜನಗರ ಇರ್ಬೋದು, ಮತ್ತೊಂದು ಜಿಲ್ಲೆ, ಎಲ್ಲ ಜಿಲ್ಲೆಗಳ ಆಗುಹೋಗುಗಳನ್ನು, ಒಳಿತುಗಳನ್ನು ಅವತ್ತು ಮಾತಾಡಿ ಎಷ್ಟು ಬೇಗ ನಾವು ಬಗೆಹರಿಸೋದನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಅವತ್ತು ಇತ್ತೀಚಿನ ದಿನಗಳಲ್ಲಿ ನಮ್ದು ಏನಿದು ಮುನ್ಸಿಪಾಲಿಟಿ ಟ್ಯಾಕ್ಸು ಮತ್ತೆ ಪಂಚಾಯತ್ ಟ್ಯಾಕ್ಸು KEDB ನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಾವು ಬಹಳಷ್ಟು ದಿನಗಳಿಂದ ನಾವು ತುಂಬಾ ಹೋರಾಟ ಮಾಡ್ತಾ ಇದ್ವಿ. KEDBಗೆ ಅನ್ವಯಿಸೋದಿಲ್ಲ, ಯಾಕಂದ್ರೆ ಯಾವ ಫೆಸಿಲಿಟೀಸನ್ನು KEDB ಮಾಡ್ಕೊಡ್ತಾ ಇಲ್ಲ. BBMP ಅವರು ಮತ್ತೆ ಪಂಚಾಯತಿನವರು ಎಲ್ಲ KEDB ಮಾಡ್ಕೊಳ್ತಾ ಇರೋದ್ರಿಂದ ನಾವು ಟ್ಯಾಕ್ಸಸ್ ಕಟ್ಟಲ್ಲ ಅಂತೇಳಿ ಒಂದು ಹೋರಾಟ ಮಾಡ್ತಾ ಇದ್ವಿ. ಇತ್ತೀಚೆಗೆ ನಮ್ಮ ಹೋರಾಟದ ಫಲವಾಗಿ ನಮ್ಮದೊಂದು ಒಳ್ಳೆ ಸುದ್ದಿ ಬಂದಿದೆ. KEDB ನಲ್ಲಿ ಯಾವುದೇ ಪಂಚಾಯತಿ ಟ್ಯಾಕ್ಸಸ್ಸು ಇನ್ಮೇಲೆ ಇರೋದಿಲ್ಲ ಅಂತೇಳಿ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ. ಆ ಸರ್ಕಾರ ಅದಕ್ಕೆ ನಮಗೆ ಸ್ಪಂದಿಸುತ್ತೆ. ಎಲ್ಲಿ ಸ್ಪಂದಿಸೋದಿಲ್ಲ, ನಾವು ಮತ್ತೆ ಅವ್ರ ಜೊತೆ ಕೂತ್ಕೊಂಡು ಮತ್ತೊಂದು ಚರ್ಚೆ ಮಾಡಿ ಅದು ಒಂದು ಒಳ್ಳೆಯ ಅಂತ್ಯದಲ್ಲಿ ಕಾಣೋ ತನಕ ನಮ್ಮ ಹೋರಾಟ ಮಾಡ್ತೇವೆ. ಕೈಗಾರಿಕೆಗಳ ಬಗ್ಗೆ ಸರ್ಕಾರಕ್ಕೆ ಒಲವಿದೆ. ಆ ಒಲವನ್ನು ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ಅವರು ಒಂದು ಸ್ವಲ್ಪ ಮಾರ್ಪಾಡು ಮಾಡ್ಕೊಳ್ಬೇಕಾಗಿದೆ. ಉದಾಹರಣೆಗೆ ತಗೊಂಡ್ರೆ, ಈಗ ನಾವು ವಾಟರ್ ಸಪ್ಲೈ ಇರ್ಬೋದು, ಅಥವಾ KEDB ಇರ್ಬೋದು, ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಹಾಗೆ ವಿದ್ಯುತ್ ಶಕ್ತಿಲಿ ಇರ್ಬೋದು, ಹಾಗೆ ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ವಿದ್ಯುತ್ ಶಕ್ತಿ ಆಯ್ತು, ಒಂದು ಒಳ್ಳೆ ರೇಟಲ್ಲಿ ಒಂದು ವಿದ್ಯುತ್ ಶಕ್ತಿನ ಟ್ಯಾರಿಫ್ನ ನಮಗೆ ಕೊಟ್ಟರೆ ಉದ್ಯಮಿಗಳಿಗೆ ಬಹಳ ಯೂಸ್ ಆಗುತ್ತೆ. ಯಾಕಂದ್ರೆ ಅವಾಗ ಒಂದು ಪದಾರ್ಥನ ಫಿಕ್ಸ್ ಮಾಡ್ಬೇಕಾದ್ರೆ ಅವರೊಂದು ರೇಟ್ ಫಿಕ್ಸ್ ಮಾಡ್ಕೊಳ್ತಾರೆ. ಈಗ ವಾಟರ್ ಸಪ್ಲೈ ಏನು, ಇಲ್ಲಿ ಕುಡಿಯೋ ನೀರು ಬೇಕಾಗಿರುತ್ತೆ, ಎಲ್ಲೋ ಒಂದೊಂದು ಕಡೆ ಕೆಲವು ಕಡೆ ಕೈಗಾರಿಕೆಗಳಿಗೆ ಉಪಯೋಗಿಸ್ತಾರೆ. ಕನೆಕ್ಷನ್ ಇಷ್ಟು ಅಂತ ತಗೊಂಡ್ರೆ ಪರವಾಗಿಲ್ಲ. ಪ್ರೋರೇಟ್ ಅಂದ್ರೆ ಇಡೀ ಬಿಲ್ಡಿಂಗ್ ಎಷ್ಟಿದೆ ಅಷ್ಟರದ್ದು ಕಟ್ಟಿದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಈ ತರ ಉತ್ತೇಜನ ಬೇಕು ನಮ್ಗೆ, ಯಾವುದನ್ನು ಗ್ಯಾರಂಟಿ ತರ ಬೇಡ. ಹಾಗೆ KEDB ಅವ್ರದ್ದು ಏನು ಮೊನ್ನೆ SIR ಅಂತ ಮಾಡಿದ್ರು, ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಮಾಡಿದ್ರು KEDB ಅವರು KEDB ಅವರು ಟ್ಯಾಕ್ಸ್ ಕಟ್ಟಿಸ್ಕೊಂಡ್ಬಿಟ್ರು. ಈಗ ಏನಾಗೋಯ್ತು, ಅದನ್ನು ತೆಗೆದೇನಾಗೋಯ್ತು, ಅದು BBMPಗೆ ಅಥವಾ ಸಂಬಂಧಪಟ್ಟ ಪಂಚಾಯಿತಿಗಳು, ನಗರ ಪಟ್ಟಣ ಸಭೆಗಳಿಗೆ ತಗೊಳ್ಳಿ ಅಂತ ಬಂತು. KEDB ಕಟ್ಟಂತ ನಾವು ಟ್ಯಾಕ್ಸ್ಗಳು ಈಗ ಅದನ್ನ ಅವರು ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇವಾಗ ಇದೊಂದು ಹೊಸ ಹೋರಾಟ ಶುರು ಆಗ್ತಾ ಇದೆ. ಸೊ ನಾವು ಕೇಳೋದಿಷ್ಟೇ, ಇವತ್ತು ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಇವತ್ತು ಜನ ನೋಡ್ತಾ ಇರೋದು ಬೆಂಗಳೂರು ಕಡೆ. ಯಾವುದೇ ಉದ್ಯಮ ಇರ್ಬೋದು, ಯಾವುದೇ IT ಇರ್ಬೋದು, ಸರ್ವಿಸ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲ ಕಡೆ ಬೆಂಗಳೂರು ಮತ್ತೆ ಕರ್ನಾಟಕ ರಾಜ್ಯ. ಯಾಕಂದ್ರೆ ಇದು ಬಹಳ ಒಂದು ಅನುಕೂಲಕರವಾದಂಥ ವಾತಾವರಣ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಇದೆ ಕೈಗಾರಿಕೆಗಳ ಸಂಬಂಧ. ಸೊ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡು ಇನ್ನೂ ಜಾಸ್ತಿ ನಮಗೆ ಉತ್ತೇಜನ ಕೊಟ್ಟಂತ ಒಂದು ಸಂದರ್ಭದಲ್ಲಿ, ಈಗ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಇನ್ನು ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಇವತ್ತು ಏನು ನಾವು GST ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ, ಮೊದಲನೇ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದ್ರಲ್ಲಿ ಒಂದು ಇದೆ. ನಮ್ಮಲ್ಲಿ MSME, SME ಅಥವಾ ಮೈಕ್ರೋ ಇಂಡಸ್ಟ್ರೀಸು ಅವ್ರು ಮಾಡೋಂಥ ಉತ್ಪನ್ನಗಳನ್ನು ಸರ್ಕಾರ ಪರ್ಚೇಸ್ ಮಾಡೋಕ್ಕೆ ಉತ್ತೇಜನ ಕೊಡಬೇಕು ಅನ್ನೋದನ್ನು ನಾವು ಆ ದಿಶೆನಲ್ಲಿ ಭಾಳಷ್ಟು ಕೆಲಸ ಮಾಡಿ. ಈಗ ಸರ್ಕಾರ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ನಾವು ಉದ್ಯಮಗಳು ಸ್ಟಾರ್ಟ್ ಮಾಡಿ. ಭಾಳಷ್ಟು ಉದ್ಯಮಗಳಿಗೆ ಸರಿಯಾದ ಬ್ಯಾಂಕಿನ ಸೌಕರ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಇಂಡಸ್ಟ್ರಿಗಳು. ಕೇಂದ್ರ ಸರ್ಕಾರ ಹೇಳಿದ್ರೆ ಇಷ್ಟು ಮಟ್ಟಿಗೆ ನೀವು 10 ಕೋಟಿವರೆಗೂ ಗ್ಯಾರಂಟಿಯಿಂದ ಸಾಲ ಕೊಡಬೇಕು ಅಂತದೆ, ಆದರೆ ಬ್ಯಾಂಕ್ಗಳು ಅದನ್ನು ಮಾಡ್ತಾ ಇಲ್ಲ. ಆ ಬ್ಯಾಂಕಿನವ್ರ ಜೊತೆ ಅಧ್ಯಕ್ಷರ ಒಂದು ಲೀಡರ್ಶಿಪ್ಪಲ್ಲಿ ಬ್ಯಾಂಕರ್ಸ್ ಕರೆದು ಮಾತಾಡ್ತೀವಿ. ಬ್ಯಾಂಕರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ಇಂಡಸ್ಟ್ರಿಗೆ ನೀವು ಈ ಥರ ಗ್ಯಾರಂಟಿಯಿಂದ ಲೋನ್ ಕೊಡಬೇಕು ಅನ್ನೋ ನಮ್ಮ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅದನ್ನು ಮಾಡ್ತೀವಿ. ಎಷ್ಟೋ ಸಮಾರಂಭಗಳಿಗೆ ಬ್ಯಾಂಕರ್ಸ್ ಬಂದು ಅವರೇ ಪಾರ್ಟಿಸಿಪೇಟ್ ಮಾಡಿ ನಾವು ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ಸ್ಪಂದಿಸಲ್ಲ, ಬ್ಯಾಂಕು ಸ್ಪಂದಿಸಲ್ಲ, ನಾವು ಸ್ಪಂದಿಸಲ್ಲ. ಅದಕ್ಕೆ ನಾವು ವಾಣಿಜ್ಯ ಸಂಸ್ಥೆ ಏನು ಮಾಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಅವ್ರ ಜೊತೆ ಮಾತಾಡ್ತೀವಿ. ನಾನೇ ನಿಮ್ಮ ಒಂದು ನಿದರ್ಶನ ಕೊಡ್ಬೇಕಾದ್ರೆ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರೂಮರ್ ಅಂತ ಒಂದು ಡಿಸ್ಟೆಂಟ್ ಎಜುಕೇಶನ್ ಎಕ್ವಿಪ್ಮೆಂಟ್ ಇದೆ. ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಉತ್ತೇಜನ ಕೊಟ್ಟು ನಾವು ಅಮೆರಿಕದಿಂದ ಇಲ್ಲಿ ಕರ್ಕೊಂಡ್ಬಂದು. ಆದರೆ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಎನ್ಕರೇಜ್ ಕೊಡ್ತಿಲ್ಲ. ಬ್ಯಾಂಕು ಸದಾ ಅದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಆಗಲಿ, ಬೇಕಾದಂಥ ಸವಲತ್ತು ಕೊಡ್ತಿಲ್ಲ. FKCC ಪಾಸ್ ಪ್ರೆಸಿಡೆಂಟ್ ಆಗಿ ರೆಪ್ರೆಸೆಂಟೇಟಿವ್ ವಿ ಟೇಕನ್ ಎ ವಾಯ್ಸ್, ವಿ ಮೇಕ್ ಎ ವಾಯ್ಸ್ ಆಫ್ ದ ಎಂಟರ್ಪ್ರೈಸ್. ಅಂದರೆ ಉದ್ಯಮಪತಿಗಳ ಬಗ್ಗೆ ಮಾತಾಡಿ ಸಂಬಂಧಪಟ್ಟ ಇಲಾಖೆಗಳು ಅವ್ರಿಗೆ ಉತ್ತೇಜನ ಕೊಡೋ ರೀತಿ ನಾವು ನಡ್ಕೊಂಡಿದ್ದೀವಿ. ಇದು ಒಂದು ಉದಾಹರಣೆ ನಿಮ್ಗೆ ಕೊಡ್ತೀವಿ. ಹಾಗಾಗಿ ಭಾಳಷ್ಟು ಕೆಲಸಗಳನ್ನು, ಭಾಳಷ್ಟು ಉತ್ತೇಜನಗಳನ್ನು ವಾಣಿಜ್ಯ ಸಂಸ್ಥೆ
ಕೊಡ್ತಾ ಇದೆ, ಕೊಡುತ್ತೆ. ಮೇಡಮ್, ಒಬ್ಬ ಲೀಡರ್ಗೆ ಮೈಂಡ್ ಸೆಟ್ ಹೆಂಗಿರಬೇಕು? ಎಸ್ಪೆಷಲಿ ತುಂಬ 110 ವರ್ಷ ವುಮೆನ್ ಬಂದಿರೋ ಲೇಟ್ ಆಯಿತು. ಆ್ಯಕ್ಚುಲಿ ಎಲ್ಲರೂ ಅವಕಾಶ ಕೊಟ್ಟಿರ್ತಾರೆ, ವುಮೆನ್ ಅವ್ರು ತಗೋಬೇಕಾಯ್ತು, ತಾವು ತಗೊಂಡಿದ್ದೀರಾ. ನೀವು ವುಮೆನ್ಗೆ ಏನು ಮೆಸೇಜ್ ಕೊಡ್ತೀರಾ ಲಿಡರ್ಶಿಪ್ ಓರಿಯೆಂಟೆಡ್ ಮತ್ತು ಆಂಟ್ರಪ್ರಿನರ್ ಆಗೋದಕ್ಕೆ? 35 ವರ್ಷದಿಂದ ವಿಮೆನ್ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡಿದ್ದೀನಿ ಆಸ್ ಎ ವಾಲಂಟಿಯರ್ ಸೋಷಿಯಲ್. ನಂದೇ ಬಿಸ್ನೆಸ್ಸು ಅದು ಬೇರೆ, ದಟ್ಸ್ ಅ ಪ್ರಾಫಿಟ್ ಮೇಕಿಂಗ್ ಯು ಆರ್ ದ ಬಿಸ್ನೆಸ್. ಫಸ್ಟ್ ಆಂಟ್ರಪ್ರಿನರ್ ಬರೀ ದೋಸ್ ಡೇಸ್ ಇನ್ ಎಂಜಿನಿಯರಿಂಗ್ ಸೆಕ್ಟರ್ನಲ್ಲಿ ಆ ಕಾಲನಲ್ಲಿ. ದಟ್ ವಾಸ್ 42 years ಬ್ಯಾಕ್. ಬಟ್ 38 years ಇಂದ ಐ ವರ್ಕ್ ವಿತ್ ಅವೇಕ್ ಅಸೋಸಿಯೇಷನ್ ಆಫ್ ವಿಮೆನ್ ಆಂಟರ್ಪ್ರಿನರ್ಸ್, ವಾಸ್ ಅ ಲೀಡರ್ ಇನ್ ಅವೇಕ್. ದೆನ್ ಇಮರ್ಜ್ ಅಂತ ಒಂದು ಸ್ಥಾಪಿಸಿದೆ, ಅದ್ರ ಜೊತೆನಲ್ಲಿದೆ. ವಿಮೆನ್ ಆಂಟರ್ಪ್ರಿನರ್ಶಿಪ್ ಇಸ್ ಒನ್ ಏನಕ್ಕೆ ವಿಮೆನ್ ಆಂಟರ್ಪ್ರಿನರ್ಶಿಪ್ ಬಿಗಿನಿಂಗ್ ಸ್ಟೆಪ್ಸ್ನಲ್ಲಿ ಜೊತೆನಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಒಂಥರ ಪ್ರೋತ್ಸಾಹ, ಯು ಗೆಟ್ ಎನ್ಕರೇಜ್. ಇನ್ನೊಬ್ಬರು ನೋಡಿ ಅವ್ರು ಮಾಡೋಕ್ಕಾಗತ್ತೆ, ನಾನು ಮಾಡ್ಬೋದು ಅಂತ ಒಂದು ಎನ್ಕರೇಜ್ಮೆಂಟ್, ರೋಲ್ ಮಾಡೆಲ್ಸ್ ಬೇಕು. ಒಂದ್ಸತಿ ಮೇಲೆ ಬಂದಮೇಲೆ ಆವಾಗ ದೇ ಕ್ಯಾನ್ ಗೆಟ್ ಇನ್ ಟು ಮೇನ್ ಸ್ಟ್ರೀಮ್ ಬಿಸ್ನೆಸ್, ಬಿಕಾಸ್ ಬಿಸ್ನೆಸ್ ಇಸ್ ನೋ ಲಾಂಗರ್ ವಿಮೆನ್. ನಾನು ವಿಮೆನ್ಗೆ ಸೇಲ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಬಟ್ ಬಿಸ್ನೆಸ್ ಹ್ಯಾಸ್ ಟು ಬಿ ಮೇನ್ ಸ್ಟ್ರೀಮ್. ಒಂದ್ಸತಿ ನಮ್ಮ ಪ್ರಾಡಕ್ಟ್ಸು ಸರ್ವಿಸಸ್ಸು ಮೇನ್ ಸ್ಟ್ರೀಮ್ನಲ್ಲಿ ಮಾಡುವಾಗ ಲೀಡರ್ಶಿಪ್ ರೋಲ್ ಇನ್ ಚೇಂಬರ್ಸ್ ತಗೋಬೋದು. ಲೈಕ್ ಐ ವಾಸ್ ಪ್ರೆಸಿಡೆಂಟ್ ಆಫ್ ಕ್ಲಿಕ್, ಅದನ್ನು ಮೇನ್ ಸ್ಟ್ರೀಮ್ ಆರ್ಗನೈಸೇಷನ್, ಕನ್ಸಾರ್ಟಿಯಂ ಆಫ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಆಫ್ ಕರ್ನಾಟಕ. ಅದರಲ್ಲಿ ಒಂದು ಸ್ವಲ್ಪ ಸ್ಮಾಲರ್ ಆರ್ಗನೈಸೇಷನ್ಸ್ ಒಂದು ಆಪರ್ಚುನಿಟಿ ಸಿಗುತ್ತೆ ಮಾಡಿ ಪ್ರೂವ್ ಮಾಡೋಕ್ಕೆ ನಮ್ಮ ಲೀಡರ್ಶಿಪ್ ಸ್ಟ್ರೆಂತ್. ಚೇಂಬರ್ ಮಹಾಸಂಸ್ಥೆ, ಇಲ್ಲಿ ನಮಗೆ ಮಾಡಬೇಕಂದ್ರೆ ಯು ನೀಡ್ ಲಾಟ್ ಮೋರ್ ಕೆಪಾಸಿಟಿ ಲೀಡರ್ಶಿಪ್. ಈ ವರ್ಷ ನಮ್ಮ ಕಮಿಟಿನಲ್ಲಿ 5 ವಿಮೆನ್ ಲೀಡರ್ಸ್ನ ಇನ್ವೈಟ್ ಮಾಡಿದ್ದೀನಿ. ಸೊ ವೈ? ಬಿಕಾಸ್ ಅವ್ರು ಇನ್ನೊಬ್ಬರು ನೋಡಿದ್ರೆ ಅವ್ರಿಗೂ ಬರುತ್ತೆ ಆ ಇಂಟ್ರೆಸ್ಟ್, ಉತ್ಸಾಹ, ನಾನು ಒಂದು ಲೀಡರ್ಶಿಪ್ ರೋಲ್ ತಗೋಬೋದು ಅಂದರೆ ಒಂದು ಕೆಪಾಸಿಟಿ. ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಸಮ್ ಕೆಪಾಸಿಟೀಸ್. ಡೆಲಿಗೇಷನ್ ಪವರ್ಸ್ ಇರಬೇಕು, ಹೌ ಟು ಮ್ಯಾನೇಜ್. ಬಿಕಾಸ್ ಒಂದು ಕಡೆ ಇಂಡಸ್ಟ್ರಿ ರನ್ ಮಾಡಬೇಕು, ಒಂದು ವರ್ಷಕ್ಕೆ ಬಿಟ್ಟು ಹೋಗೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ರನ್ ಫ್ಯಾಮಿಲಿ, ಆಸ್ ಯು ಸೆಡ್, ಯುವರ್ ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ಕಮಿಟ್ಮೆಂಟ್ಸ್ ಆ್ಯಂಡ್ ಚೇಂಬರ್ಗೂ ಟೈಮ್ ಕೊಡಬೇಕು. ಸೊ ಇಟ್ ಎನ್ಕರೇಜಸ್ ವಿಮೆನ್ಗೆ. ಏನಂತೆ ಒಂದು ಪ್ರೋಗ್ರಾಮ್ ಮಾಡಿ ಇನ್ ಎ ಇಯರ್, ಏನಾದರೂ ಒಂದು ಲೀಡರ್ಶಿಪ್ ರೋಲ್ ತೊಗೊಂಡ್ಬಿಟ್ಟು ಮಾಡಿದ್ರೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಮುಂದಕ್ಕೆ. ಸೊ ಈ ಸತಿ we have invited additionally 5 people into the chamber. So slowly but surely ಇರ್ತಾರೆ, ಇಂಪ್ರೂವ್ ಆಗ್ತಾ ಇದೆ. I hope this will have many more leaders. ಇವಾಗ ಇಂಟ್ರೆಸ್ಟ್ ಇದೆ, ಸಾಕಷ್ಟು ವಿಮೆನ್ ಇದ್ದಾರೆ ಈ ವರ್ಷ, ಹಾಗೆ ಜಾಸ್ತಿ ಬೆಳಿಬೇಕು ಅಂತ ನಮ್ಮ ಕೋರಿಕೆ. ಈ ಸಂದರ್ಭದಲ್ಲಿ ಆಯುಷ್ ಟಿವಿ ನಾವೇನು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಅಕ್ಟೋಬರಲ್ಲಿ. ನಾವು ಮೇನ್ಲಿ ಹೆಲ್ತ್ ಸೆಗ್ಮೆಂಟ್ ನಾವು ಫೋಕಸ್ ಮಾಡ್ತೀವಿ. ಆಯುಷ್ ಅಂದ್ರೆ ಫಸ್ಟ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಕೇಳೋದಾಗಲೇ ಅಜ್ಜಿ, ಅಮ್ಮ, ದೇ ಆರ್ ದ ಫಸ್ಟ್ ಡಾಕ್ಟರ್ಸ್. ಆಮೇಲೆ ಕೇರ್ ತಗೊಳ್ಳೋದು ಆ್ಯಕ್ಚುಲಿ ಮಗನಕ್ಕಿಂತ ಮಗಳು. ಸೊ ಹೆಣ್ಮಕ್ಳು ಅದಕ್ಕೆ ಏನು ಮಾಡಿದ್ವಿ, ವುಮೆನ್ನ ಅಂಬಾಸಿಡರ್ ಮಾಡಿದ್ವಿ, ವೆಲ್ಬಿಂಗ್ ಅಂಬಾಸಿಡರ್. ಬರೀ ಮಾತನ್ನು ಮಾಡಿಲ್ಲ ನಾವು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗೌರ್ಮೆಂಟ್ ಅಸೋಸಿಯೇಷನ್ ಇದೆ, ಎಂಪ್ಲಾಯೀಸ್ ಅಸೋಸಿಯೇಷನ್. ಈಗ ಇನ್ನೊಂದು ಅಸೋಸಿಯೇಷನ್ ಶುರು ಆಗಿದೆ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಸೋಸಿಯೇಷನ್ ಇವಾಗ, ಗೌರ್ಮೆಂಟ್ ವುಮೆನ್ ಎಂಪ್ಲಾಯೀಸ್ ಅಸೋಸಿಯೇಷನ್. ಶ್ರೀಮತಿ ರೋಶ್ನಿ ಗೌಡ ಅಂತ, ಶಿ ಇಸ್ ದಿ ಪ್ರೆಸಿಡೆಂಟ್, ವೆರಿ ಆಕ್ಟಿವ್ ಅಂಡ್ ಡೈನಮಿಕ್. ದೇ ಆರ್ ದಿ ಅಫಿಷಿಯಲ್ ಪಾರ್ಟ್ನರ್ ಫಾರ್ ಅಸ್. ನಮ್ಮ ಸರ್ಕಾರದಲ್ಲಿ 52% ಹೆಣ್ಮಕ್ಳಿದ್ದಾರೆ. ಸ್ಪೆಷಲಿ ಈ ಥರ ಬೇರೆ ಬೇರೆ ರೋಲ್ಸ್ ಮಾಡುವಾಗ ಅದನ್ನು ವಿಮೆನ್ ಶುಡ್ ಸ್ಟಾರ್ಟ್ ಲೀಡಿಂಗ್. ಆಗ್ತಾ ಇದ್ದಾರೆ ಸ್ಲೋಲಿ ಬಟ್ ಶೋರ್ಲಿ, ದೇ ವಿಲ್ ಬಿ. ಬಟ್ ಆಗ್ತಿದೆ. ಜೊತೆಲಿ ನಾವು ಪೂರಕವಾದ ವಾತಾವರಣ ಕೊಟ್ಟರೆ ನಿಜ ತುಂಬಾ ಡೈನಮಿಕ್ ಇದ್ದಾರೆ, ತುಂಬಾ ಅಂದ್ರೆ ಅದ್ಭುತವಾಗಿದ್ದಾರೆ. ಸೊ ನಿಮ್ಮ ಒಂದು ನೇತೃತ್ವದಲ್ಲಿ ಇನ್ನ ನಿಮ್ಗೆ ಟೈಮ್ ಇದೆ, ಸ್ವಲ್ಪ ಇದ್ರ ಬಗ್ಗೆ ನಾವು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಆನ್ August 22nd. ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ ಗೆ ಡೈರೆಕ್ಟರ್ಸ್ ಟ್ರೈನಿಂಗ್, ಅಂದ್ರೆ ವಿಮೆನ್ ಡೈರೆಕ್ಟರ್ಸ್ ಬೋರ್ಡ್ ನಲ್ಲಿ ಹೇಗ್ ಬರಬೇಕು ಅಂತ ಒನ್ ಡೇ ಟ್ರೈನಿಂಗ್ ಸೆಷನ್ ಮಾಡ್ತಾ ಇದ್ವಿ. ಸೊ ಆವಾಗ ಏನಾಗುತ್ತೆ, ಹೌದು ನಾನು ಒಂದು ಬೋರ್ಡ್ ಮೆಂಬರ್ ಆಗ್ಬೋದು ಅಂತ. ಬಿಕಾಸ್ ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಪರ್ಚುನಿಟಿ ಇದೆ. ಆ ಆಪರ್ಚುನಿಟಿ ತಗೊಂಡ್ಬೇಕು ಅಂದ್ರೆ ದೇ ಶುಡ್ ಬಿ ಟ್ರೈನ್. ಆ ಟ್ರೈನಿಂಗ್ ಪ್ರೋಗ್ರಾಮ್ ಐ ಆಮ್ ಆರ್ಗನೈಸಿಂಗ್ ಆನ್ August 22nd. ಈ ಟೈಮಲ್ಲಿ ತಮ್ಗೆಲ್ರಿಗೂ ಒಂದು ಸಬ್ಮಿಷನ್. ವುಮೆನ್ನ ಆಂಟ್ರಪ್ರಿನರ್ ಆಗಿ ನಾನು ನಮ್ಮ ಚಾನಲಿಂದ ನಾನು ಇನ್ವೈಟ್ ಮಾಡ್ತೀನಿ, ತಮ್ಮ FKCC ಇಂದ. ಅದಕ್ಕೆ ಏನಾದ್ರು ಸಪೋರ್ಟ್ ಸಿಸ್ಟಮ್ ಕೊಡ್ತೀರಾ ಫಾರ್ ವುಮೆನ್? We already have a women entrepreneurs committee in the chamber. ಬಟ್ ನಾವು ಕೊಡ್ತೀವಿ ಜನನ, ಊರಲ್ಲಿ ಎಲ್ಲ ಕಡೆ ತರ್ತೀವಿ, ಟ್ರೈನಿಂಗ್ ಕೊಟ್ಟು ಲಿಫ್ಟ್ ಮಾಡ್ತೀರಾ? We are inclusive. We definitely ensure a committee in the our main focus is to encourage women. ಆ ಕಮಿಟಿ ಮಾಡ್ತಾ ಇರೋದು ನಾವು ಪ್ರತಿ ಪ್ರೋಗ್ರಾಮ್ಗೆ we would give encourage women. ಗ್ರೇಟ್ ಸರ್. ತಮ್ಗೆ ಇನ್ನೊಂದು, ಅಗ್ರಿಕಲ್ಚರ್ ಅಂದ್ರೆ ಆಯುಷ್ ಇರೋದ್ರಿಂದ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ ಹೆಲ್ತ್ ಹೋಯ್ತಾ? ಎಲ್ಲ ಹೋಯ್ತು. ಸೊ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ 1965 ಓಪನ್ ನಾವು ಮಾಡೋದ್ವಲ್ಲ, ಗ್ರೀನ್ ರೆವಲ್ಯೂಷನ್, ಅಲ್ಲಿಂದ ಶುರು ಆಯ್ತು. 1991 ಯಾವಾಗ ಓಪನ್ ಎಕಾನಮಿ ಮಾಡೋದಲ್ಲ, ಅವಾಗ ಫುಡ್ ಇಂಡಸ್ಟ್ರಿ ಎಲ್ಲ ಫಾರಿನ್ ಅವ್ರು ಬಂದ್ರು, ಇನ್ನು ಹೆಲ್ತ್ ಡಿಟೋರೇಟ್ ಆಗ್ತಾ ಹೋಯ್ತು. ಈ ನಿಟ್ಟಿನಲ್ಲಿ ವೆಲ್ ಬೀಯಿಂಗ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಗ್ರಿಕಲ್ಚರ್ ಏನ್ ಮಾಡಬಹುದು ನಿಮ್ ಟರ್ಮ್ ಅಲ್ಲಿ? ಹೆಲ್ತ್ ಇದ್ರೇನೆ ನಮ್ ವೆಲ್ತ್ ಇರೋದು. ಹೌದು.
ಸೊ ಈ ನಿಟ್ಟಿನಲ್ಲಿ ನಾವೇನು ಅಗ್ರಿಕಲ್ಚರಲ್ಲಿ ನಾವು ಹೆಲ್ತ್ನ ಯಾವ ರೀತಿ ತಗೊಂಡು ಹೋಗಬೇಕು, ಹಿಂದಿನ ಕಾಲದಿಂದನೂ ನಾವು ಋಷಿಮುನಿಗಳ ಕಾಲದಿಂದನೂ ನಾವು ಒಂದು ಆಯುರ್ವೇದಿಕ್ ಇದರಲ್ಲೇ ನಾವು ಬಂದಿರುವಂಥದ್ದು. ಅದರಿಂದ ನಾವು ಹೆಲ್ತ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಇದಕ್ಕೆ ಈಗಾಗಲೇ ನಮ್ಮದು ಯೋಗ ಗುರು ಅಂತೇಳಿ ವಿಶ್ವ ಪ್ರಸಿದ್ಧಿಯಾಗಿದೆ, ಅದು ಕೂಡ ಇದರಲ್ಲೇ ಬರುತ್ತೆ. ಇದು ಒಂದು ನಿಟ್ಟಿನಲ್ಲಿ ನಾವು ಒಂದು FKCCIನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ತಗೊಂಡು ನಮ್ಮ ಏನು ಇಂಡಸ್ಟ್ರಿಯ ಜೊತೆಗೆ ನಮ್ಮ ಹೆಲ್ತ್ ಯಾವ ರೀತಿ ಮೈಂಟೈನ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾವು ಈಗಾಗಲೇ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ವೇಕೆನ್ಸಿಗಳಿದೆ, ಸರಿಯಾದ ಮ್ಯಾನ್ ಪವರ್, ಸ್ಕಿಲ್ ಮ್ಯಾನ್ ಪವರ್ ಸಿಗ್ತಿಲ್ಲ. ಅದು ಮಿಸ್ಟೇಕ್ ಆಗ್ತಿರೋದು ಕಾಲೇಜು ಯೂನಿವರ್ಸಿಟಿಗಳಲ್ಲಿ. ಸೊ ಏನು ಫಿನಿಶಿಂಗ್ ಸ್ಕೂಲ್ ಅಂತಿದೆ ಅಲ್ಲಿ ಆಗ್ತಿಲ್ಲ ಅಲ್ಲಿ. ಸೊ ತಮಗೆ ಮ್ಯಾನ್ ಪವರು ಇಶ್ಯೂಸ್ಗಳನ್ನ ಹೇಗೆ ಅಡ್ರೆಸ್ ಮಾಡ್ತಿದ್ದೀರಾ? FKCC ಅದಕ್ಕೆ ಏನು ಸ್ಟೆಪ್ ತೊಗೊಳ್ತಿದ್ದೀರಾ ನೀವು? ಈಗ ನಾವು FKCCL ಕೂಡ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಬೇಕು ಅಂತ ಒಂದು ಯೋಜನೆಗಳನ್ನ ಹಾಕೊಂಡು ಈಗಾಗಲೇ ನಮ್ಮ ಅಧ್ಯಕ್ಷರು ಇದರಲ್ಲಿ ಈಗ ಶುರುವಾಗ್ತಾ ಇದೆ. ಅದನ್ನಾದಾಗ ಕೂಡ ಇನ್ನು ನಾವು ಅವತ್ತು ಇನ್ನು ಹೆಚ್ಚಿನ ಜನಗಳನ್ನ ಈ ರೂರಲ್ ಅಲ್ಲಿರ್ಬೋದು ಅಥವಾ ಹಳ್ಳಿಗಳಲ್ಲಿರ್ಬೋದು ಅವ್ರನ್ನ ಕರ್ಕೊಂಡ್ಬಂದು ನಾವು ಅಲ್ಲಿ ಸ್ಕಿಲ್ ಕೊಟ್ಟು ಅವರಿಗೆ ಏನು ಯಾವ್ದ್ರಲ್ಲಿ ಒಂದು ಪರಿಣಿತರಾಗಬೇಕೋ ಬೇಕಾದಂತ ಒಂದು ಸ್ಕಿಲ್ ನ ಕೊಡಬೇಕು ಅಂತ ಒಂದು ನಮ್ಮಲ್ಲಿ ಪ್ರೋಗ್ರಾಮ್ ಅಲ್ಲೇ ಹಾಕೊಂಡಿದ್ದಾರೆ. ಈಗಾಗಲೇ ಅದನ್ನ ಶುರುವಾಗಿದೆ. ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಬಹಳ ಇದೆ ಇವತ್ತು ನಾನು ಹೇಳೋದು ಸ್ಟೂಡೆಂಟ್ಸ್ಗಾಗಲಿ ಅಥವಾ ಯಂಗ್ಸ್ಟರ್ಸ್ಗಾಗಲಿ ಒಂದೇ ಹೇಳ್ತೀನಿ, ನೀವು ಇವತ್ತು ಏನು ಕೆಲಸ ಮಾಡ್ತಿದ್ದೀರಾ, ಏನು ಓದಿದ್ದೀರಾ ಒಂದು ಕಡೆ ಇಟ್ಕೊಳ್ಳಿ. ಇನ್ನೊಂದು ಕಡೆ ನೀವು ಎಲ್ಲಿ ಒಂದು ಕೆಲಸವನ್ನು ಅಂದ್ರೆ ಯಾವ್ದು ಸಿಗುತ್ತೋ ಆ ತಕ್ಷಣ ಒಂದು ಕೆಲಸ ತಗೊಂಡು ಅದರಲ್ಲಿ ಪರಿಣಿತರಾದ್ರೆ ಒಂದು ಏಜು ಹೊಟ್ಟೋಗ್ಬಿಡುತ್ತೆ. ಇವತ್ತು ನೋಡಿ ಆಗಲೇ 2026 ನಾವು ಆಗಲೇ ಆಗಸ್ಟ್ ಬಂದ್ಬಿಟ್ಟಿದ್ದೀವಿ, ಗೊತ್ತೇ ಇಲ್ಲ. ಇನ್ನು ನ್ಯೂ ಇಯರ್ ಮೊನ್ನೆ ಮಾಡ್ದಂಗಿದೆ ಏನ, ಹಂಗೆ ಏಜ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಮ್ಯಾನ್ ಪವರ್ ಇಲ್ಲ ಅಂತ ನಾವು ಒದ್ದಾಡ್ತಿದ್ದೀವಿ, ಬಟ್ ಮ್ಯಾನ್ ಪವರ್ ಇದೆ. ಈ ಯುವಕರುಗಳು ಅಂಥ ಕೆಲಸಗಳನ್ನ ಹುಡುಕೊಂಡು ಅಥವಾ ಸಿಕ್ಕದಂಥ ಕೆಲಸಗಳನ್ನ ಶುರು ಮಾಡಿ ಅದರಿಂದ ಮುಂದೆ ಬನ್ನಿ. ಇವತ್ತಿನ ದಿನ ನಮ್ಮಲ್ಲಿ SSLC ಫೇಲ್ಡ್ ಇದ್ದಾರೆ, ಇವತ್ತೊಂದು ಸೂಪರ್ವೈಸರ್ ಆಗಿದ್ದಾನೆ. ಅವತ್ತು ಬಂದಿದ್ದಂತ ಅದು 10,000 ರೂಪಾಯಿ ಕೆಲಸ, ಇವತ್ತು 50,000 ರೂಪಾಯಿ ಸಂಬಳ ತಗೊಳ್ತಾನೆ. IT ಅವರು ಅಷ್ಟೇ ತಗೊಳ್ತಾರೆ ಇವತ್ತು ಎಷ್ಟೋ ಕಡೆ ನೋಡಿದ್ರೆ. ಈಗ ಅಂದ್ರೆ ಅದೇ ಥರ ಶಶಿಧರ್ ಹೇಳೋದ್ರಂಗೆನೆ ನಮ್ಮಲ್ಲೂ ಟ್ರೈನಿಂಗ್ ಕೊಡುವಂಥ ಒಂದು ವಿಭಾಗ ನಮ್ಮ ಸಂಸ್ಥೆಲಿ ಇದೆ. ಅದ್ರ ಜೊತೆನಲ್ಲಿ ನಮ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ August 25ಗೆ. ಇನ್ಸ್ಟಿಟ್ಯೂಷನ್ಸ್ ಅವ್ರು ಯಾವ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಯಾವ ಥರ ರೆಡಿ ಮಾಡಬೇಕು ಸ್ಟೂಡೆಂಟ್ಸ್ ಇಂಡಸ್ಟ್ರಿಗೆ ಸೂಟ್ ಆಗಬೇಕು. ಪ್ಲಸ್ ಸ್ಕಿಲ್ ಸ್ಪೆಸಿಫಿಕ್, ಸೆಕ್ಟರ್ ಸ್ಪೆಸಿಫಿಕ್ ಸ್ಕಿಲ್ ಸೆಂಟರ್ಸ್ ಇದೆ, ಅವ್ರ ರೆಪ್ರೆಸೆಂಟೇಟಿವ್ಸು. ಸೊ HR ಪೀಪಲ್ ಫ್ರಮ್ ದಿ ಇಂಡಸ್ಟ್ರಿ, ಫ್ಯಾಕಲ್ಟಿ, ಪ್ಲೇಸ್ಮೆಂಟ್ ಆಫೀಸರ್ಸ್ ಫ್ರಮ್ ಇನ್ಸ್ಟಿಟ್ಯೂಷನ್ಸ್, HODs ಆ್ಯಂಡ್ ಸ್ಕಿಲ್ ಸೆಂಟರ್ ರೆಪ್ರೆಸೆಂಟೇಟಿವ್ಸ್ ಎಲ್ಲರೂ ಜೊತೆಯಲ್ಲಿ ಒಂದು 250 to 300 ಜನ ಸೇರ್ತಾ ಇದ್ದಾರೆ ಫಾರ್ ರೌಂಡ್ ಟೇಬಲ್ ಡಿಸ್ಕಷನ್ಸ್ ಆ್ಯಂಡ್ ಪ್ಯಾನಲ್ ಸೆಷನ್ಸ್ for a full day event in FKCC on August 25th. Great. So this is what FKCC is doing to bring everybody on the same platform. ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಬಂದರೆ ಡಿಸ್ಕಷನ್ ಆಗಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಈಗಿನ ಕಾಲಕ್ಕೆ ಸರಿಯಾಗಿ ಬಹಳಷ್ಟು ಉನ್ನತ ಮಟ್ಟದ ಕಾರ್ಯಾಗಾರಗಳು, ವರ್ಕ್ಶಾಪ್ ಇರ್ಬೋದು, ಅದನ್ನ FKCC ಮಾಡ್ತಾನೆ ಇದೆ. ಒಂದೇ ಒಂದು ನೋಟ, ಒಂದೇ ಒಂದು ಓಟ ಅಂತಲ್ಲ, ಪ್ರತಿಯೊಂದು ಉದ್ಯಮಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೇಕಾದಂತೆ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಟ್ರೇಡ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಸರ್ವಿಸ್ ಇರ್ಬೋದು, ಪ್ರತಿಯೊಂದು ಉದ್ಯಮ ಬೆಳೆದಕ್ಕೆ ಪೂರಕವಾಗಿ ಚೇಂಬರ್ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿಗೆ ಬೇಕಾದಂತ ಒಂದು ಉತ್ತೇಜನ ವಿದ್ಯಾರ್ಥಿಗೆ ಕೊಡಬೇಕು ಅನ್ನೋ ದಿಶೆಯಲ್ಲಿ ಬಹಳಷ್ಟು ಕೆಲಸಗಳನ್ನ ಸರ್ಕಾರನೂ ಮಾಡ್ತದೆ, ನಾವು ಮಾಡ್ತಿದ್ದೀವಿ. ವಿದ್ಯಾಪೀಠಗಳು, ವಿದ್ಯಾ ಮಂದಿರಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಮಾಡ್ತಾ ಇದೆ. ಈ ಮೂಲಕ ವಾಣಿಜ್ಯ ಸಂಸ್ಥೆ ಬಹಳಷ್ಟು ಕೆಲಸಗಳನ್ನ ಪ್ರತಿ ವರ್ಷ, ಪ್ರತಿ ತಿಂಗಳು ಮಾಡ್ತೀವಿ. ನಮ್ಮಲ್ಲಿ ಒಂದು ಪ್ರಶ್ನೆ ಬಂತು, ಲಿಂಕ್ಡ್ಇನ್ ಅಂತ ಇದೀವಿ, ಅಲ್ಲೇ ನೆಟ್ವರ್ಕ್ ಇದೆ ನಮಗೆ, ಅಥವಾ ವಾಟ್ಸಪ್ಪಲ್ಲಿ ನೆಟ್ವರ್ಕ್ ಇದೆ, ನಮಗೆ ಅಸೋಸಿಯೇಷನ್ ಅನ್ನೋ ಅವಶ್ಯಕತೆ ಇಲ್ಲ ಅಂತ ಯಂಗ್ಸ್ಟರ್ಸ್ ಹೇಳಿದ್ರು. ಬಟ್ ಒಂದು ತಿಳ್ಕೊಳ್ಳಿ, ಇಲ್ಲಿ ಲೆಗಸಿ ಇದೆ, ಲೆಜೆಂಡ್ಸ್ಗಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸು. ನೀವು ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆಗಿ ಹ್ಯೂಮನ್ ಇಂಟೆಲಿಜೆನ್ಸು ಯಾರನ್ನೂ ಬೀಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಅಸೋಸಿಯೇಷನಲ್ಲಿ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆಗಬೇಕು. ನಾನು ಹೇಳ್ತಾ ಇದ್ದೀನಿ ಪರ್ಸ್ನಲ್ ಆಗಿ. ಯಾಕೆ ಅಂದರೆ ಯುನೈಟೆಡ್ ಆಯಿತು ಅಂದರೆ ಯಾವುದೇ ಸರ್ಕಾರ ನಮ್ಮ ಪೂರಕವಾಗಿ ಕೆಲಸ ಮಾಡಲೇಬೇಕು. ಸರ್ಕಾರದಿಂದ ನಾವು ಹೋಗೋ ಅವಶ್ಯಕತೆ ಇಲ್ಲ. ನಾವು ಯುನೈಟೆಡ್ ಆಗಿ ನಮ್ಮ ಸ್ಟ್ರೆಂತ್ ಇತ್ತು ಅಂದರೆ. FKCC ಹುಟ್ಟಾಕಿರೋರು ಯಾರು? ನಮ್ಮ ಮಹಾರಾಜರು, ಸರ್ ವಿಶ್ವೇಶ್ವರಯ್ಯ ಅವರು. ನಡೆಸ್ತಿರೋರು ಇಂಥ ಘಟಾನುಘಟಿಗಳು. ಅದರ ತಕ್ಕಾಗೆ ನಾವು ಸ್ಪಂದಿಸಬೇಕು. ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ ನಾನು, ನನ್ನ ಮನೆ ಅಂದರೆ ಆಗಲ್ಲ. ಸೊಸೈಟಿ ಹೆಂಗೆ ಡೆವಲಪ್ ಆಗುತ್ತೆ? ಯುನೈಟೆಡ್ ಆದರೆ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಇದು ಜಸ್ಟ್ ಒಂದು ಎಪಿಸೋಡ್ FKCCಯಲ್ಲಿ. ಸುಮಾರು ಮಾಡೋದಿದೆ, ಸುಮಾರು ಜನ ಲೀಡರ್ಸ್ ಇದ್ದಾರೆ.
ಬಿಫೋರ್ ಕನ್ಕ್ಲೂಷನ್ ಮೇಡಮ್, ಏನಾದ್ರು ಲೇಟೆಸ್ಟ್ ಆಗಿ ಏನಾದ್ರು ಮಾಡ್ತಿದ್ದೀರಾ ಲೀಡರ್ಸ್ ಡೆವಲಪ್ಮೆಂಟ್ಗೆ ನಿಮ್ಮಲ್ಲಿ ಇವೆಂಟ್ಸು? ಸೊ ಆಸ್ ಐ ಸೆಡ್, ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ IOD ಪ್ರೋಗ್ರಾಮ್ ಫಾರ್ ಡೈರೆಕ್ಟರ್ಶಿಪ್ಗೆ ಒಂದು ಫುಲ್ ಡೇ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಒಂದು ಕಾಲ ಶುರು ಮಾಡುವಾಗ ಸ್ಟಾರ್ಟಪ್ ಆಗಿ ಶುರು ಮಾಡ್ತಾರೆ, ಆಮೇಲೆ ಸ್ಟಾರ್ಟಪ್ ಇಂದ ಪ್ರೊಪ್ರೈಟ್ರಿ ಕನ್ಸರ್ನ್ ಆಗುತ್ತೆ, ಇವಾಗ LLP ಅಂತ ಬಂದಿದೆ. ಬಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರಬೇಕಂದ್ರೆ ಅದಕ್ಕೆ ಬೇರೆ ಇರೋ ಸ್ಕಿಲ್ ಸೆಟ್ಸ್ ಇರಬೇಕು. ಅದಕ್ಕೆ ಮುಖ್ಯವಾಗಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಸೊ ದಟ್ ಆಂಟರ್ಪ್ರಿನರ್ಸ್ ಕ್ಯಾನ್ ಡೆವಲಪ್. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಇವಾಗತ್ತು ಹೆಚ್ಚು ವಿಷಯ ಬಂದಿರೋದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಸಮಸ್ಯೆ ಇರೋದನ್ನು ಸ್ಕಿಲ್ನಲ್ಲೇ, ಯಾಕಂದರೆ ಜನ ಬೇಕು, ಇಂಡಸ್ಟ್ರಿ ಬೆಳಿಬೇಕು. ರೈಟ್ ನಾವು ಇಕಾನಮಿ ಇಸ್ ಗ್ರೋಯಿಂಗ್. ಈ ಟೈಮ್ನಲ್ಲಿ ನಮಗೆ ಸ್ಕಿಲ್ ಸೆಟ್ಸ್ ಇರೋ ಜನ ಬೇಕು. ಅದಕ್ಕೆ ನಮ್ಮದು ಒಂದು ಪ್ರೋಗ್ರಾಮ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಲೀಡರ್ಸ್ ಕಾನ್ಫ್ಲುಯೆನ್ಸ್ ಅಂತ ಒಂದು ಆರ್ಗನೈಸ್ ಮಾಡ್ತಾ ಇದ್ವಿ. August 25th ಯಾರ್ಯಾರು ನೋಡಿ ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಬಿಫೋರ್ ದ ರಿಜಿಸ್ಟ್ರೇಷನ್ ಕ್ಲೋಸಸ್, ಯಾಕಂದರೆ 300 ಜನಕ್ಕೆ ಮಾತ್ರ ಇದು ಆಪರ್ಚುನಿಟಿ. ಆಲ್ರೆಡಿ ವಿ ಹ್ಯಾವ್ ಕ್ರಾಸ್ 100. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಇದಕ್ಕೆ ಖಂಡಿತ ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ ಡೀಟೇಲ್ಸ್ ಆರ್ ಅಪ್ ಆನ್ ಅವರ್ ವೆಬ್ಸೈಟ್ fkcci.org ಮೇಲೆ ಇದೆ. ಸೊ ಖಂಡಿತ ಸಾಕಷ್ಟು ಪ್ರೋಗ್ರಾಮ್ಸ್ ಇರುತ್ತೆ. ಒಂದು ವರ್ಷ ಆದರೆ ಇನ್ನೊಂದು ವರ್ಷ ಬರುತ್ತೆ, ಪ್ರೋಗ್ರಾಮ್ಸ್ ಕಂಟಿನ್ಯೂ ಆಗುತ್ತೆ. ನಮ್ಮದು ಮಂಥನ್ ಇದೆ ಸ್ಟೂಡೆಂಟ್ಸ್ಗೆ ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಕಾಂಪಿಟೇಷನ್. ಈ ಸತಿ 5,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಫೈನಲ್ 20 ಸ್ಟೂಡೆಂಟ್ಸ್ಗೆ 25 ಲಕ್ಷ ಕ್ಯಾಶ್ ಪ್ರೈಸ್ ಸಿಗುತ್ತೆ. ಅದ್ರ ಜೊತೆಯಲ್ಲಿ 8 ತಿಂಗಳು ಅವ್ರಿಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ, ಮೆಂಟರ್ಶಿಪ್ ಇದೆ, ಅವ್ರಿಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಬಂದಿದೆ. ಒಂದು ಐಡಿಯಾ, ಒಂದು ಬಿಸ್ನೆಸ್ ಐಡಿಯಾನ ಒಂದು ಪ್ರಾಡಕ್ಟ್ ಆರ್ ಸರ್ವಿಸ್ಗೆ ಡೆವಲಪ್ ಮಾಡೋ ಅವಕಾಶ ಇತ್ತು. ಸೊ ಅದು ಒಂದು ಮೇಜರ್ ಇವೆಂಟ್. ಸೊ ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ. ಈ ಸತಿ 18ನೇ ವರ್ಷ ನಾವು ಅದು ಮಾಡ್ತಾ ಇರೋದು. ಈಚೆಗೆ August 12th ನಮ್ಮದು ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ ಅವಾರ್ಡ್ಸ್ ಇದೆ. ಯಾರ್ಯಾರು ಎಕ್ಸ್ಪೋರ್ಟರ್ಸ್ ಇದ್ದಾರೋ ಅವರು ಅಪ್ಲೈ ಮಾಡ್ಬೋದು. ಈ ವರ್ಷದ ಕ್ಲೋಸ್ ಆಗಿದೆ, ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಬರುತ್ತೆ. ಎಕ್ಸ್ಪೋರ್ಟರ್ಸ್ ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಆಯುಷ್ TV ಎಲ್ಲರಿಗೆ ಹೋಗುತ್ತೆ. ಸೊ ನೀವು ಕನೆಕ್ಟ್ನಲ್ಲಿದ್ದರೆ ಒಂದು ವಾಟ್ಸಪ್ ಚಾನಲ್ ಇದೆ, FKCCI ವಾಟ್ಸಪ್ ಚಾನಲ್ನಲ್ಲಿದ್ದರೆ ಸಾಕಷ್ಟು ಪ್ರೋಗ್ರಾಮ್ಸ್ ಆಗುತ್ತಾ ಇರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಇರುತ್ತೆ, ಬಟ್ ಮಿಸ್ ಮಾಡ್ತೀವಿ. ಬಟ್ ಚಾನಲ್ಗೆ ಹೋಗಿದ್ರೆ ಯಾವಾಗಲೂ ಗೊತ್ತಾಗುತ್ತೆ, ವೆಬ್ಸೈಟ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ಲಿಂಕ್ ಸಿಗುತ್ತೆ ಚೇಂಬರ್ ಜೊತೆನಲ್ಲಿ. ಆಮೇಲೆ ಅದು ಒಂದು ಹೆಜ್ಜೆ ಥರ, ಒಂದು ಆಪರ್ಚುನಿಟಿ ಟು ಗೋ ಫರ್ದರ್. ಆಯುಷ್ TV ನಮ್ಮ R ಶಿವಕುಮಾರ್ ಸರ್ FKCCI ಬಗ್ಗೆ ಎಲ್ಲ ಹೇಳಿದ್ರು. ಅನ್ಕಂಡೀಷನಲ್ ಆಗಿ ಎಲ್ಲ ಪ್ರೋಗ್ರಾಮಲ್ಲೂ ನಾವು ಕವರ್ ಮಾಡ್ತಾ ಇದ್ದೀವಿ, ಖಂಡಿತ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅನ್ಕಂಡೀಷನಲ್ ಕರೆಕ್ಟ್. ಒಂದು ಪಾಯಿಂಟ್ ಮೀಡಿಯಾ ಅಂದವರು ಎಲ್ಲ ಕಮರ್ಷಿಯಲ್ ನೋಡ್ತೀವಿ, ನಾವು ಏನು ಕಮರ್ಷಿಯಲ್ ನೋಡ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ಗೆ FKCCIಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಸಾವಿರಾರು ಇಂಡಸ್ಟ್ರೀಸು, ಹಾಸ್ಪಿಟಲ್ಸ್ ಎಲ್ಲ ಬರ್ತಾವ್ರೆ. ನಮ್ಮ ಚಾನಲ್ ಲಾಸ್ಟ್ ಟೈಮ್ ಆದಾಗ 5,000 ಜನ ಡಾಕ್ಟ್ರುಗಳು, 50,000 ಜನ ವಿಸಿಟರ್ಸ್ ಇದ್ದರು. ಈ ಸಲ 1.5 ಲಕ್ಷ ಜನದ ಮೇಲೆ ಬರ್ತಾವ್ರೆ ವಿಸಿಟರ್ಸು. 17,000 ಜನ ಡಾಕ್ಟರ್ ರಿಜಿಸ್ಟರ್ಡ್. ಇಟ್ಸ್ ಬಿಗ್ಗೆಸ್ಟ್, ವೆರಿ ಬಿಗ್ಗೆಸ್ಟ್ ಆಗ್ತಾ ಇದೆ. FKCCI ಸಪೋರ್ಟ್ ಬೇಕು. ಯಾಕೆ ಅಂದರೆ ನಾವು ಒಟ್ಟಿಗೆ ಸೇರಿದ್ರೆ ವಿ ಕ್ಯಾನ್ ಡು ವಂಡರ್ಸ್. ಮೀಡಿಯಾ ನಿಮ್ಮ ವಾಯ್ಸ್ ಆಗಿ ನಿಲ್ತೀವಿ ನಾವು. ಸರ್ಕಾರದಲ್ಲಿ ನೀವು FKCCI ಏನೇ ಅಂದ್ರೂ ಮೀಡಿಯಾ ವಾಯ್ಸೇ ಡಿಫ್ರೆಂಟ್ ಇರುತ್ತೆ. ನಾವು ಡೈರೆಕ್ಟಾಗಿ ಮಾತಾಡ್ತೀವಿ. ನಮಗೇನು ಅಂದರೆ ಸರ್ಕಾರ ನಮ್ಮ ಪೂರಕವಾಗಿ ವರ್ಕ್ ಮಾಡಬೇಕು, ನಾವು ಯಾರು ಆಳಲ್ಲ. ನೀವು ನಮ್ಮ ಪೂರಕವಾಗಿ ವರ್ಕ್ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ಮು ಪೊಲಿಟಿಕಲ್ ಪಾರ್ಟೀಸ್ದಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು AC ರೂಮಲ್ಲಿ ಕೂತ್ಕೊಂಡು ಎಲ್ಲ ಪಾಲಿಸಿಗಳು ಮಾಡ್ತಿರಲ್ಲ, ಪೂರಕವಾಗಿ ಮಾಡಿ. ಇನ್ನೂ ಡೆವಲಪ್ ಆಗುತ್ತೆ, ನೇಷನ್ ಬಿಲ್ಡಿಂಗ್ ಆಗುತ್ತೆ. ಅದು ಒಬ್ರೊಬ್ರು ಕೈಯಿಂದ ಆಗುತ್ತೆ. ನಾವು ಮೀಡಿಯಾದಿಂದ ಮಾಡ್ತಾ ಇದ್ದೀವಿ, ನೀವು ರೆಡಿಯಾಗಿರಬೇಕು. FKCCIಲೂ ಮಾಡ್ತಿದ್ದಾರೆ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ.